ಹಾಯ್ ಆಲ್, ಈ ವಿಡಿಯೋದಲ್ಲಿ ಓಮ್ನಿ ಜೆಲ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಜೆಲ್ನ ಏಕೆ ಯೂಸ್ ಮಾಡ್ತಾರಂದರೆ ಟ್ರೀಟ್ಮೆಂಟ್ ಆಫ್ ಪೇನ್ ರಿಲೀಫ್ ಅಂದರೆ ನಿಮ್ಮ ದೇಹದಲ್ಲಿ ಬರುವಂಥ ನೋವು ನಿವಾರಣೆಗೆ ಈ ಜೆಲ್ನ ಬಳಸುತ್ತಾರೆ. ಸ್ನಾಯು ನೋವು, ಕೀಲು ನೋವು ಮತ್ತು ಬೆನ್ನು ನೋವನ್ನು ಕೂಡ ಕಡಿಮೆ ಮಾಡಲು ಈ ಜೆಲ್ನ ಬಳಸುತ್ತಾರೆ. ಹಾಗೆ ಈ ಜೆಲ್ ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಸಂಧಿವಾತ ಮತ್ತು ಕ್ರೀಡಾ ಗಾಯಗಳಿಂದ ಬರುವಂಥ ಉರಿಯೂತವನ್ನು ಕೂಡ ಕಡಿಮೆ ಮಾಡುತ್ತದೆ. ಅಸ್ವಸ್ಥತೆ ಮತ್ತು ಊತವನ್ನು ಕೂಡ ಕಡಿಮೆ ಮಾಡುತ್ತದೆ. ಸ್ನಾಯು ಸೆಳೆತ ಉಳುಕಿರುವಂಥದ್ದನ್ನು ಕೂಡ ಈ ಜೆಲ್ ಕಡಿಮೆ ಮಾಡುತ್ತದೆ. ಶಸ್ತ್ರಚಿಕಿತ್ಸೆಯ ನಂತರ ಬರುವಂತಹ ನೋವನ್ನು ಕೂಡ ಕಡಿಮೆ ಮಾಡಲು ಈ ಜೆಲ್ನ ಬಳಸುತ್ತಾರೆ. ಅಸ್ಥಿ ಸಂಧಿವಾತದಂತಹ ದೀರ್ಘಕಾಲದ ನೋವನ್ನು ಕೂಡ ಕಡಿಮೆ ಮಾಡಲು ಈ ಜೆಲ್ನ ಬಳಸುತ್ತಾರೆ. ಈ ಜೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಡೈಕ್ಲೋಫೆನಾಕ್, ಲಿನ್ಸೀಡ್ ಆಯಿಲ್, ಮೆಂಥಾಲ್, ಮೀಥೈಲ್ ಸ್ಯಾಲಿಸೈಲೇಟ್ ಎಂಬ ಮೆಡಿಸಿನ್ಸ್ ಇವೆ. ಡೈಕ್ಲೋಫೆನಾಕ್ ಮತ್ತು ಮೀಥೈಲ್. ಡೈಕ್ಲೋಫೆನಾಕ್ ಇದು ಒಂದು ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್. ಇದು ದೇಹದಲ್ಲಿ ಪೇನ್ ಮತ್ತು ಇನ್ಫ್ಲಮೇಷನ್ಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡುತ್ತದೆ. ಲಿನ್ಸೀಡ್ ಆಯಿಲ್ ಇದು ಒಂದು ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್. ಇದು ದೇಹದಲ್ಲಿ ಬರುವಂಥ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಮೆಂಥಾಲ್ ಇದು ಒಂದು ಶಮನಕಾರಿ ಮತ್ತು ತಂಪಾಗಿರಿಸುವಂಥ ಏಜೆಂಟ್. ಇದು ರಕ್ತನಾಳಗಳನ್ನು ಹಿಗ್ಗಿಸುವ ಮೂಲಕ ತಂಪಾಗಿಸುವ ಸಂವೇದನೆಯನ್ನು ಒದಗಿಸುತ್ತದೆ. ಜೆಲ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ಇರುವಂಥ ಪೇನ್ ಇರುವಂಥ ಜಾಗದಲ್ಲಿ ಈ ಜೆಲ್ನ ಅಪ್ಲೈ ಮಾಡಿ. ಡೈಲಿ 2 or 3 ಟೈಮ್ಸ್ ಈ ಜೆಲ್ನ ಪೇನ್ ಇರುವಂಥ ಜಾಗದಲ್ಲಿ ಅಪ್ಲೈ ಮಾಡಿ. ಅಥವಾ ನಿಮಗೆ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಜೆಲ್ನ ಯೂಸ್ ಮಾಡಿ. ಈ ಜೆಲ್ನ ಸೈಡ್ ಎಫೆಕ್ಟ್ಸ್. ಈ ಜೆಲ್ನಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ನಿಮ್ಮ ಸ್ಕಿನ್ಗೆ ಈ ಜೆಲ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಜೆಲ್ನ ಸೇಫ್ಟಿ ಅಡ್ವೈಸ್. ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಜೆಲ್ನ ಬಳಸಬಾರದು. ಈ ಜೆಲ್ನ ಬಿಲೋ 14 ಇಯರ್ಸ್ ಅಂದರೆ 14 ವರ್ಷದ ಕೆಳಗೆ ಇರುವಂಥ ಚಿಕ್ಕ ಮಕ್ಕಳಿಗೆ ಈ ಜೆಲ್ನ ಬಳಸಬಾರದು. ಈ ಜೆಲ್ನ ಬ್ರೋಕನ್ ಸ್ಕಿನ್, ಓಪನ್ ವೂಂಡ್ಸ್, ಕಟ್ ಆಗಿರುವಂಥ ಜಾಗದಲ್ಲಿ, ಇರಿಟೇಟೆಡ್ ಸ್ಕಿನ್, ಬರ್ನಿಂಗ್ ಆಗಿರುವಂಥ ಏರಿಯಾದಲ್ಲಿ ಈ ಜೆಲ್ನ ಅಪ್ಲೈ ಮಾಡಬಾರದು. ಹಾಗೆ ಬೇರೆ ಇನ್ಫೆಕ್ಷನ್ ಆಗಿರುವಂಥ ಜಾಗಗಳಲ್ಲಿ ಕೂಡ ಈ ಜೆಲ್ನ ಅಪ್ಲೈ ಮಾಡಬಾರದು. ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೀಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಈ ಜೆಲ್ನ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಈ ಜೆಲ್ನ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಅಂದರೆ ಮೋರ್ ದೆನ್ 5 days. 5 ದಿನಗಳಕ್ಕಿಂತ ಹೆಚ್ಚಾಗಿ ಈ ಜೆಲ್ನ ಬಳಸಬಾರದು. ಈ ಜೆಲ್ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.